ಎಐ ತಂತ್ರಜ್ಞಾನ ಈ ಹೆಸರು ಕೇಳಿದ್ರೇನೆ ಸಾಕು ಕೆಲವರು ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಅಮಾಯಕರ ಹಣ ಲಪಟಾಯಿಸೋದಕ್ಕೆ ಅಥವಾ ಸೆಲೆಬ್ರಿಟಿಗಳ ಮರ್ಯಾದೆ ಹಾಳು ಮಾಡೋದಕ್ಕೆ ಸೈಬರ್ ಖದೀಮರು ಬಳಸೋದೇ ಈ ಎಐ. ಆದರೆ ನಾವೀಗ ತೋರಿಸೋ ಸ್ಟೋರಿಯಲ್ಲಿ ಎಐ ಆಪತ್ ಬಾಂಧವನಾಗಿದೆ. ಎಐ ಕೃತಕ ಬುದ್ಧಿಮತ್ತೆ. ಈ ಆಧುನಿಕ ತಂತ್ರಜ್ಞಾನ ಜನರ ಪಾಲಿಗೆ ಉಪಯೋಗವಾಗಿದ್ದಕ್ಕಿಂತಲೂ ದುರುಪಯೋಗವಾಗಿದ್ದೇ ಹೆಚ್ಚು. ಈ ತಂತ್ರಜ್ಞಾನ ಬಳಸಿ ಸೈಬರ್ ಖದೀಮರು ಅಮಾಯಕರಿಂದ ಅದೆಷ್ಟೋ ಲಕ್ಷ ಹಣವನ್ನ ಲಪಟಾಯಿಸಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಡೀಪ್ ಫೇಕ್ ಅಂತೆಲ್ಲ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲೊಂದು ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಎಐ ನೆರವಿಗೆ ಬಂದಿದೆ. ಸುಳಿವೇ ಇಲ್ಲದ ಕೊಲೆ ಪ್ರಕರಣ ಭೇದಿಸಿದ ಎಐ ಸಹಾಯದಿಂದ ಹಂತಕರನ್ನ ಲಾಕ್ ಮಾಡಿದ ಪೊಲೀಸರು. ಇಲ್ಲಿ ಕಾಣ್ತಿದ್ದಾರಲ್ಲ, ಇವರ ಹೆಸರು ಹಿತೇಂದ್ರ ಅಂತ. ಜನವರಿ 10ರಂದು ದೆಹಲಿಯ ಗೀತಾ ಕಾಲೋನಿ ಮೇಲ್ಸೇತುವೆ ಕೆಳಗೆ ಹಿತೇಂದ್ರನ ಮೃತದೇಹ ಪತ್ತೆಯಾಗಿದೆ. ಇವನನ್ನ ಕತ್ತು ಹಿಸುಕಿ ಕೊಲೆ ಮಾಡಲಾಗಿತ್ತು ಅನ್ನೋದನ್ನ ಪೊಲೀಸರು ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡು ಹಿಡಿದಿದ್ರು. ಆದ್ರೆ ಕೊಲೆಯ ಕಾರಣ ಗೊತ್ತಾದ ಪೊಲೀಸರಿಗೆ ಕೊಲೆಯಾದ ವ್ಯಕ್ತಿ ಯಾರು ಹಾಗೂ ಹಂತಕರು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಆಗ ಪೊಲೀಸರ ಪಾಲಿಗೆ ಆಪತ್ ಬಾಂಧವನಾಗಿ ಬಂದಿದ್ದೇ ಈ ಎಐ. ದೆಹಲಿಯ ಕೊಲೆ ರಹಸ್ಯವನ್ನ ಭೇದಿಸಲು ಪೊಲೀಸರು ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಮೊರೆ ಹೋಗಿದ್ರು. ಆಗ ಎಐ ಮೃತ ವ್ಯಕ್ತಿಯ ಮುಖ ಚಹರೆ ಆಧಾರದಲ್ಲಿ ಹಿತೇಂದ್ರರ ಫೋಟೋವನ್ನ ರಚಿಸಿತ್ತು. ಇದರ ಸುಮಾರು 500 ಪ್ರಿಂಟ್ ತೆಗೆದ ಪೊಲೀಸರು ನಗರದ ಹಲವು ಭಾಗಗಳಲ್ಲಿ ಅಂಟಿಸುವ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಹಂಚಿಕೊಂಡು ಗುರುತು ಪತ್ತೆಗೆ ಜನರ ಸಹಾಯ ಕೋರಿದ್ರು. ಆಗ ಪೋಸ್ಟರ್ ಹಿತೇಂದ್ರನ ಸಹೋದರನ ಕಣ್ಣಿಗೆ ಬಿದ್ದು ಠಾಣೆಗೆ ಧಾವಿಸಿದ್ದಾನೆ. ಅಲ್ಲಿಂದ ಪೊಲೀಸರ ಹೆಚ್ಚಿನ ತನಿಖೆ ವೇಳೆ ಹಂತಕರು ಬಲೆಗೆ ಬಿದ್ದಿದ್ದಾರೆ. ತನಿಖೆಯಲ್ಲಿ ಗೊತ್ತಾಗಿದ್ದೇನೆಂದ್ರೆ ಹಿತೇಂದ್ರ ಮೂವರ ಜೊತೆ ವೈಯಕ್ತಿಕ ವಿಚಾರಕ್ಕೆ ವಾಗ್ವಾದ ನಡೆಸಿದ್ದ. ಈ ಮಾತಿನ ಚಕಮಕಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಆ ಮೂವರು ದುಷ್ಕರ್ಮಿಗಳು ಹಿತೇಂದ್ರನ ಕತ್ತು ಹಿಸುಕಿ ಕೊಲೆ ಮಾಡಿದ್ರು. ಅಲ್ಲದೆ ಆ ಕೊಲೆಯನ್ನ ಬಚ್ಚಿಡಲು ಒಬ್ಬಳು ಮಹಿಳೆ ಸಹಾಯ ಮಾಡಿದ್ಲು ಅನ್ನೋದು ಪೊಲೀಸರಿಗೆ ತಿಳಿದು ಬಂದಿದೆ. ಕೂಡಲೇ ಪೊಲೀಸರು ಹಂತಕರಾದ ಮೂವರು ಹಾಗೂ ಸಹಾಯ ಮಾಡಿದ ಮಹಿಳೆಯನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ಎಐ ಸಹಾಯದಿಂದ ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಯಾರಿಗೂ ಗೊತ್ತಾಗಲ್ಲ ಅಂತ ಆರಾಮಾಗಿದ್ದ ಹಂತಕರು ಈಗ ಜೈಲು ಪಾಲಾಗಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.